ನಮಸ್ತೆ. ಸಿರಿ ಸಂಪತ್ತು ತಂದು ಕೊಟ್ಟ ಒಂದು ಸರಳ ನೈವೇದ್ಯ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಅವಲಕ್ಕಿಯ ರಹಸ್ಯ ಏನು? ಬನ್ನಿ ನೋಡೋಣ. ಕೇವಲ ಒಂದು ಮುಷ್ಟಿ ಅವಲಕ್ಕಿ. ಹೌದು, ಈ ಸರಳ ನೈವೇದ್ಯವೇ ಒಬ್ಬ ಬಡ ಬ್ರಾಹ್ಮಣನ ಜೀವನವನ್ನೇ ಬದಲಾಯಿಸಿತು. ಇಂದಿಗೂ ಅನೇಕ ಭಕ್ತರು ದೇವರಿಗೆ ಅವಲಕ್ಕಿ ನೈವೇದ್ಯ ಅರ್ಪಿಸುತ್ತಾರೆ. ಆದರೆ ಅದರ ಹಿಂದಿನ ರಹಸ್ಯ ಎಷ್ಟು ಜನರಿಗೆ ಗೊತ್ತು? ಒಂದು ಮಾತು ಮಾತ್ರ ನೆನಪಿಡಿ: ನಿಮ್ಮ ಮನೆಯಲ್ಲಿ ಅವಲಕ್ಕಿಯನ್ನು ಎಂದಿಗೂ ತಿರಸ್ಕರಿಸಬೇಡಿ. ಏಕೆಂದರೆ ದೇವರ ಕೃಪೆ ಯಾವ ರೂಪದಲ್ಲಿ ಯಾವ ಸಮಯದಲ್ಲಿ ಬಂದು ಒದಗುತ್ತದೆಯೋ, ನಮ್ಮ ಮನೆಗೆ ಬರುತ್ತದೆಯೋ ಯಾರಿಗೂ ತಿಳಿದಿರುವುದಿಲ್ಲ. ಇಂದು ನಾವು ತಿಳಿಯಲಿರುವ ಅವಲಕ್ಕಿಯ ಮಹಿಮೆ, ಶ್ರೀಕೃಷ್ಣ ಮತ್ತು ಸುಧಾಮನ ಅಮರ ಕಥೆ ಹಾಗೂ ಈ ಸರಳ ನೈವೇದ್ಯದ ಆಧ್ಯಾತ್ಮಿಕ ಸಂದೇಶ. ಸ್ನೇಹಿತರೆ, ಸುಧಾಮನು ಅತ್ಯಂತ ಬಡವನಾಗಿದ್ದನು. ಹಲವಾರು ದಿನ ಊಟವೂ ಇಲ್ಲದ ಪರಿಸ್ಥಿತಿ. ಒಂದು ದಿನ ಅವನ ಪತ್ನಿ ಹೇಳಿದಳು, ನಿನ್ನ ಬಾಲ್ಯದ ಸ್ನೇಹಿತ ದ್ವಾರಕೆಯ ರಾಜ ಶ್ರೀಕೃಷ್ಣ, ಒಮ್ಮೆ ಹೋಗಿ ಭೇಟಿಯಾಗು ಅಂತ ಹೇಳ್ತಾಳೆ. ಸುಧಾಮನಿಗೆ ಸ್ನೇಹಿತನನ್ನು ಭೇಟಿಯಾಗುವ ಸಂತೋಷ ಇತ್ತು. ಆದರೆ ಉಡುಗೊರೆಯಾಗಿ ಕೊಡುವುದಕ್ಕೆ ಏನೂ ಇರಲಿಲ್ಲ. ಕೊನೆಗೆ ನೆರೆಹೊರೆಯವರಿಂದ ಸ್ವಲ್ಪ ಅವಲಕ್ಕಿ ಪಡೆದು ಒಂದು ಹಳೆಯ ಬಟ್ಟೆಯಲ್ಲಿ ಕಟ್ಟಿ ಅಂದರೆ ಅವನ ಜೊತೆ ತೆಗೆದುಕೊಂಡು ಹೊರಟನು. ದ್ವಾರಕೆಗೆ ತಲುಪಿದ ಸುಧಾಮನನ್ನು ಕಂಡ ತಕ್ಷಣ ಶ್ರೀಕೃಷ್ಣನು ಸಿಂಹಾಸನದಿಂದ ಎದ್ದು ಓಡೋಡಿ ಬಂದು ಹಪ್ಪಿಕೊಂಡನು. ತನ್ನ ಸ್ನೇಹಿತನ ಪಾದಗಳನ್ನು ತೊಳೆದು ಅತ್ಯಂತ ಗೌರವದಿಂದ ಅವನನ್ನು ಕಂಡನು. ನಂತರ ಕೃಷ್ಣನು ನಗುತ್ತಾ ಕೇಳಿದನು, ಸುಧಾಮ, ನನಗಾಗಿ ಏನು ತಂದಿದ್ದೀಯಾ? ಸುಧಾಮನಿಗೆ ನಾಚಿಕೆಯಾಯಿತು. ಇಷ್ಟು ದೊಡ್ಡ ರಾಜನಿಗೆ ಈ ಸರಳ ಅವಲಕ್ಕಿ ಕೊಡಬೇಕೇ ಎಂದು ಮುಜುಗರ ಪಟ್ಟನು. ಆದರೆ ಸರ್ವಜ್ಞನಾದ ಕೃಷ್ಣನು ಆ ಬಟ್ಟೆಯ ಗಂಟನ್ನು ಬಿಚ್ಚಿ ಒಂದು ಮುಷ್ಟಿ ಅವಲಕ್ಕಿಯನ್ನು ತೆಗೆದುಕೊಂಡು ಅಪಾರ ಸಂತೋಷದಿಂದ ತಿಂದನು. ಪುರಾಣಗಳಲ್ಲಿ ಹೇಳುವಂತೆ ಎರಡನೇ ಮುಷ್ಟಿಯನ್ನು ತಿನ್ನಲು ಮುಂದಾದಾಗ ರುಕ್ಮಿಣಿ ದೇವಿ ತಡೆಯುತ್ತಾಳೆ. ಏಕೆಂದರೆ ಆ ಒಂದು ಮುಷ್ಟಿಯ ಭಕ್ತಿಯೇ ಸುಧಾಮನ ಜೀವನಕ್ಕೆ ಸಾಕಷ್ಟು ಕೃಪೆಯನ್ನು ನೀಡಿತು ಎಂಬ ಭಾವಾರ್ಥವನ್ನು ಈ ಕತೆ ನಮಗೆ ತಿಳಿಸುತ್ತೆ. ಸುಧಾಮನು ಕೃಷ್ಣನ ಬಳಿ ಯಾವುದೇ ಸಂಪತ್ತು ಕೇಳಲಿಲ್ಲ. ತನ್ನ ಬಡತನದ ಬಗ್ಗೆ ಒಂದು ಮಾತನ್ನೂ ಹೇಳಲಿಲ್ಲ. ಆದರೆ ಹಿಂತಿರುಗಿ ಮನೆಗೆ ಬಂದಾಗ ತನ್ನ ಗುಡಿಸಲು ಸುಂದರವಾದ ಅರಮನೆಯಾಗಿ ಬದಲಾಗಿ ಹೋಗಿತ್ತು. ಕುಟುಂಬದ ಸಂತೋಷವೇ ಆ ಸಂತೋಷ ಅವನಿಗೆ ನೋಡಲು ತುಂಬ ಸಂತೋಷದಿಂದ ಕೂಡಿತ್ತು. ಸ್ನೇಹಿತರೆ, ಇಲ್ಲಿ ರಹಸ್ಯ ಅವಲಕ್ಕಿಯಲ್ಲ, ರಹಸ್ಯ ಭಕ್ತಿಯಲ್ಲಿತ್ತು. ರಹಸ್ಯ ನಿಷ್ಕಪಟ ಪ್ರೀತಿಯಲ್ಲಿತ್ತು. ರಹಸ್ಯ ದೇವರ ಮೇಲಿನ ಸಂಪೂರ್ಣ ವಿಶ್ವಾಸದಲ್ಲಿತ್ತು. ಆದ್ದರಿಂದ ಇಂದಿಗೂ ಅನೇಕ ಮನೆಗಳಲ್ಲಿ ಶ್ರೀಕೃಷ್ಣನಿಗೆ ಅವಲಕ್ಕಿ ನೈವೇದ್ಯ ಅರ್ಪಿಸುವ ಸಂಪ್ರದಾಯ ಇದೆ. ಇನ್ನೊಂದು ವಿಷಯ, ನಿಮ್ಮ ಮನೆಯಲ್ಲಿ ಇರುವ ಅವಲಕ್ಕಿಯನ್ನು ಎಂದಿಗೂ ಅಸಡ್ಡೆಯಿಂದ ನೋಡಬೇಡಿ, ವ್ಯರ್ಥ ಮಾಡಬೇಡಿ. ಅನ್ನವನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿ. ದೇವರ ಕೃಪೆ ಯಾವ ರೂಪದಲ್ಲಿ, ಯಾವ ಸಮಯದಲ್ಲಿ, ಯಾರ ಮೂಲಕ ನಮ್ಮ ಮನೆಗೆ ಬರುತ್ತದೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ. ಅವಲಕ್ಕಿ ಕೇವಲ ಆಹಾರವಲ್ಲ, ಅದು ವಿನಯದ ಸಂಕೇತ, ಅದು ಸರಳ ಜೀವನದ ಸಂಕೇತ, ಅದು ಭಕ್ತಿಯ ಸಂಕೇತ. ಆದ್ದರಿಂದ ದೇವರಿಗೆ ಅವಲಕ್ಕಿ ನೈವೇದ್ಯ ಅರ್ಪಿಸುವಾಗ ಹೀಗೆ ನಾವು ಪ್ರಾರ್ಥಿಸಬೇಕು: ಕೃಷ್ಣ, ಸುಧಾಮನ ಭಕ್ತಿಯನ್ನು ನೀನು ಸ್ವೀಕರಿಸಿದಂತೆ ನಮ್ಮ ಭಕ್ತಿಯನ್ನು ಸ್ವೀಕರಿಸು. ನಮ್ಮ ಮನೆಯಲ್ಲಿ ಧರ್ಮ, ಶಾಂತಿ, ಸಂತೋಷ ಮತ್ತು ನಿನ್ನ ಕೃಪೆ ಸದಾ ನೆಲೆಸಿರಲಿ. ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಜೈ ಶ್ರೀಕೃಷ್ಣ ಎಂದು ಕಾಮೆಂಟಲ್ಲಿ ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಭಕ್ತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀಕೃಷ್ಣ. ಮತ್ತು ಈ ಭಾವನಾತ್ಮಕವಾದ ಕೃಷ್ಣ ಸುಧಾಮನ ಚಿತ್ರಗಳನ್ನು ನೀವು ನೋಡಿ ಆನಂದಿಸಿ. ಈ ರೀತಿ ನೀವು ಸಹ ಸರಳವಾದ ನೈವೇದ್ಯ ಭಗವಂತನಿಗೆ ಅರ್ಪಿಸಿದರೆ ಸಾಕು. ಭಗವಂತ ಎಂದು ಭಕ್ಷ್ಯ ಭೋಜನಗಳನ್ನು ನೈವೇದ್ಯವಾಗಿ ಕೊಡಿ ಎಂದು ಕೇಳುವುದಿಲ್ಲ. ನಮಗೆ ಬೇಕಾಗಿರುವುದು ಶುದ್ಧ ಮನಸ್ಸು, ಶುದ್ಧ ಭಕ್ತಿ, ಸ್ವಚ್ಛತೆಯನ್ನು ನಾವು
ಮುಂದುವರಿಸಿಕೊಂಡು ಹೋಗುವಂತಹ ಭಕ್ತಿಯನ್ನು ಆ ಭಗವಂತ ನಮ್ಮಲ್ಲಿ ಅಪೇಕ್ಷೆ ಮಾಡುತ್ತಾನೆ. ಅಷ್ಟೇ ನನಗೆ ವಿಜೃಂಭಣೆಯಿಂದ ಪೂಜಿಸು, ಭಕ್ಷ್ಯ ಭೋಜನಗಳನ್ನು ನೈವೇದ್ಯ ಇಡು, ನಿನ್ನ ಕೈಲಾಗದಿದ್ದರೂ ಸಾಲ ಮಾಡಿ ನೀನು ನನ್ನನ್ನು ಹುರಿದುಂಬಿಸು, ಕುಣಿಸು, ನನಗೆ ಬಗೆ ಬಗೆಯ ಹೂವುಗಳನ್ನು ಅರ್ಪಿಸು, ಬಗೆ ಬಗೆಯ ಬಂಗಾರವನ್ನು ನೀಡು, ಬಗೆ ಬಗೆಯ ಭಕ್ಷ್ಯವನ್ನು ನೀಡು ಎಂದು ಯಾವತ್ತೂ ಅವನು ಭಕ್ತರನ್ನು ಕೇಳುವುದಿಲ್ಲ. ಭಕ್ತರ ಒಳ ಮನಸ್ಸು, ಒಳ್ಳೆಯ ಮನಸ್ಸು, ಒಳ್ಳೆಯ ಭಕ್ತಿ, ಸಜ್ಜನಿಕೆ, ಬೇರೆಯವರಿಗೆ ಸಹಾಯ ಮಾಡುವ ಬುದ್ಧಿ, ಇಂತಹದನ್ನೇ ಭಗವಂತ ನಮ್ಮಿಂದ ನಿರೀಕ್ಷೆ ಮಾಡುತ್ತಾನೆ ಹೊರತು ಅವನು ಎಂದಿಗೂ ನಮ್ಮಲ್ಲಿ ತುಂಬ ಬೇಕಾಗಿರುವಂಥ ಸಿರಿ ಸಂಪತ್ತನ್ನು ಕೊಡು ಎಂದು ಅವನು ಕೇಳುವುದಿಲ್ಲ. ಅವನಲ್ಲೇ ಬೇಕಾದಷ್ಟಿರುವಾಗ ನಮ್ಮಲ್ಲಿ ಏಕೆ ಅವನು ಮೊರೆ ಇಡುತ್ತಾನೆ ಅಲ್ಲವೇ? ಅದನ್ನು ಅರಿತು ನಾವೆಲ್ಲರೂ ಸರಳ ಸಜ್ಜನಿಕೆಯಿಂದ, ಶುದ್ಧ ಮನಸ್ಸಿನಿಂದ, ಶುದ್ಧ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿದರೆ ಸಾಕು, ಎಲ್ಲ ಸಂಪತ್ತು ನಮಗೆ ಬಂದೊದಗುತ್ತದೆ. ಈ ರೀತಿ ಒಂದು ಲೋಟ ಹಾಲು, ಒಂದು ಹಣ್ಣು, ಒಂದು ಇಡೀ ಅವಲಕ್ಕಿಯನ್ನು ಇಟ್ಟರೆ ಸಾಕು, ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಬಂದು ಒದಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಂಬಿಕೆ ಮಾತ್ರ ಇರಲೇಬೇಕು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.